ವರುಣದೇವ ಬೆಂಗಳೂರನ್ನ 2 ದಿನಗಳಿಂದ ಬಿಟ್ಟೂ ಬಿಡದೆ ಕಾಡ್ತಿದ್ದಾನೆ. ಒಂದೊಂದು ಏರಿಯಾಗೂ ಜಲದಿಗ್ಬಂಧನ ಹಾಕ್ತಿದ್ದಾನೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲೇ ಮಳೆಯಿಂದ ಆಗಿರುವ ಅನಾಹುತಗಳನ್ನ ನೋಡ್ತಿದ್ರೆ ಎದೆ ಛಲ್ಲನ್ಸುತ್ತೆ. ಒಂದೊಂದು ದೃಶ್ಯವೂ ಮೈ ನಡುಗುವಂತಿದೆ. ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಬೃಹತ್ ಗಾತ್ರದ ಕಾಂಪೌಂಡ್ ಕುಸಿದ ಪರಿಣಾಮ ಮಹಿಳೆ ಸ್ಥಳದಲ್ಲೇ ಸಾವಿನ. ಅವಳಿಗೆ ಸರ್ಕಾರದಿಂದ ಅದರ ಕಾರ್ಪೊರೇಷನ್ನಿಂದ 5 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ. ಪಬ್ಲಿಕ್ ಅನಾಥಾಶ್ರಮದ ಒಳಭಾಗಕ್ಕೆ ಹೋಗ್ತಾ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈ ಒಂದು ದೃಶ್ಯವನ್ನು ನೋಡ್ತೀರಿ, ಎಂತವರೆಗೂ ಕೂಡ ಒಂದು ರೀತಿ ಮನ ಕಲಕುವಂತ ಘಟನೆ. ಮನೆಯೊಳಗೂ ನೀರು, ಮನೆ ಹೊರಗೂ ನೀರು, ರಸ್ತೆಯೋ ಕೆರೆಯೋ ಒಂದೂ ಗೊತ್ತಾಗ್ತಿಲ್ಲ. ಏರಿಯಾಗಳೆಲ್ಲ ದ್ವೀಪದಂತಾಗಿವೆ. ಜನ ಬೋಟ್ಗಳಲ್ಲೇ ಓಡಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಸುರಿತಿರೋ ರಣಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ವರುಣದೇವ ಕಳೆದ 3 ದಿನಗಳಿಂದ ಬೆಂಗಳೂರನ್ನ ಇನ್ನಿಲ್ಲದಂತೆ ಕಾಡ್ತಿದ್ದಾನೆ. ಮಳೆಯ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಅಕ್ಷರಶಃ ನಲುಗಿ ಹೋಗಿದೆ. ಮುಂಗಾರು ಪೂರ್ವ ಮಳೆಯ ಆರ್ಭಟ ಏನೆಲ್ಲ ಸಂಕಷ್ಟಗಳನ್ನ ತಂದೊಡ್ಡಿದೆ ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ 2. ಅನಾಥಾಶ್ರಮಕ್ಕೆ ನುಗ್ಗಿದ ನೀರು, ವೃದ್ಧರ ಪರದಾಟ. ಹೆಣ್ಣೂರಿನ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಹೆಸರಿನ ಅನಾಥಾಶ್ರಮಕ್ಕೆ ಮಳೆ ನೀರು ಮುತ್ತಿಗೆ ಹಾಕಿತ್ತು. ಆಶ್ರಮದ ಒಳಗೆ ಮೊಣಕಾಲಿನವರೆಗೂ ನೀರು ನಿಂತಿತ್ತು. ಬಟ್ಟೆ, ಆಹಾರ ಪದಾರ್ಥಗಳೆಲ್ಲ ನೀರು ಪಾಲಾಗಿವೆ. ಕೂರೋದಿರ್ಲಿ, ನಿಲ್ಲೋದಕ್ಕೂ ಜಾಗ ಇಲ್ಲದೆ ವೃದ್ಧರು, ಅಂಗವಿಕಲರು ಪರದಾಡ್ತಿದ್ದಾರೆ. ಹೆಣ್ಣೂರಿನಲ್ಲಿರುವಂತಹ ಒಂದು ಅನಾಥಾಶ್ರಮದ ಒಳಭಾಗದಲ್ಲಿದೆ. ನೀವು ಅನಾಥಾಶ್ರಮದ ಒಳಭಾಗದ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಒಂದು ಅನಾಥಾಶ್ರಮದಲ್ಲಿ ಸಂಪೂರ್ಣ ಜಲಾವೃತವಾಗಿದೆ. ಅದರಲ್ಲೂ ಕೂಡ ವಿಶೇಷ ಚೇತನರು ಏನ್ ಮಾಡಬೇಕು ಅನ್ನೋ ರೀತಿ ಅವರಿಗೆ ತೋಚದಲ್ಲೇ ಕೂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ದೃಶ್ಯ 3. ರಸ್ತೆ ಮಧ್ಯೆ ಕೆಟ್ಟು ನಿಂತ ಬಸ್, ಗರ್ಭಿಣಿ ನರಳಾಟ. ಮಳೆ ಹೊಡೆತಕ್ಕೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಕೆರೆ ಅಂಗಳವಾಗಿದೆ. ನಡು ರಸ್ತೆಯಲ್ಲೇ 3-4 ಅಡಿಯಷ್ಟು ನೀರು ನಿಂತಿತ್ತು. 2 BMTC, 1 ಖಾಸಗಿ ಬಸ್, ಕಾರುಗಳು, ಆಟೋಗಳು ಕೆಟ್ಟು ನಿಂತಿದ್ವು. ಚಿಕಿತ್ಸೆಗೆ ಅಂತ ಬಂದಿದ್ದ ಗರ್ಭಿಣಿ ಬಸ್ನಿಂದ ಇಳಿಯೋದಕ್ಕೂ ಆಗದೆ ಗಂಟೆಗಟ್ಲೆ ಬಸ್ನಲ್ಲೇ ನರಳಾಡಿದ್ರು. ಕೊನೆಗೂ ಅವರನ್ನ ರಕ್ಷಿಸಲಾಯಿತು. ಹಾಸ್ಪಿಟಲಿಂದ ಬರ್ತಾ ಇದ್ದೀನಿ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಹಾಸ್ಪಿಟಲಿಂದ ಬರ್ತಾ ಇದ್ದೀನಿ. ತುಂಬಾ ಕಷ್ಟ ಆಗುತ್ತೆ. ನಾವು ಹತ್ತಿ ಇಳಿಯೋಕ್ಕಲ್ಲ ಆಗಲ್ಲ. ನಮಗೆ ಯಾವ್ದಾದ್ರು ಬೇಗ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು. ದೃಶ್ಯ 4. ಮುಳುಗಿದ ಸಾಯಿ ಲೇಔಟ್ನಲ್ಲಿ ನರಕ ದರ್ಶನ. ಹೊರಮಾವು ಬಳಿಯ ಪ್ರತಿಷ್ಠಿತ ಸಾಯಿ ಲೇಔಟ್ನ ನಿವಾಸಿಗಳಿಗೆ ನರಕ ದರ್ಶನವಾಗ್ತಿದೆ. ಈ ಲೇಔಟ್ನಲ್ಲಿ 500 ಮನೆಗಳಿವೆ. ಆದರೆ ನಿರಂತರ ಮಳೆಗೆ ಇಡೀ ಪ್ರದೇಶ ದ್ವೀಪದಂತಾಗಿದೆ. ಜನರೆಲ್ಲ ಬೋಟ್ಗಳಲ್ಲಿ ಓಡಾಡ್ತಿದ್ದಾರೆ. ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಈಗಾಗಲೇ ಕೂಡ ಕೇರ್ಪುರ ವಿಧಾನಸಭಾ ಕ್ಷೇತ್ರದ ಸಾಯಿ ಲೇಔಟ್ ಈಗಾಗಲೇ ಜಲಾವೃತವಾಗಿರುವಂಥದ್ದು. ಒಳಗಡೆಗೆ ಬೋಟ್ನ ಮೂಲಕವಾಗಿ ನಿವಾಸಿಗಳನ್ನ ಕರೆದುಕೊಂಡು ಹೋಗುವಂತ ಕೆಲಸ ಮಾಡ್ತಿದ್ದಾರೆ. ಮನೆ ಮುಂದೆ ನಿಲ್ಲಿಸಿರೋ ಕಾರು, ಆಟೋ, ಬೈಕ್ಗಳು ನೀರಿನಲ್ಲಿ ತೇಲ್ತಾ ಇವೆ. ಮಳೆಗೆ ಹೆದರಿ ಗಂಟು ಮೂಟೆ ಕಟ್ತಾ ಇದ್ದು ಸಿಕ್ಕ ಟ್ರ್ಯಾಕ್ಟರ್, JCB ಏರಿ ಜನ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ದೃಶ್ಯ 5. ಈಜಿಪುರದಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು. ಈಜಿಪುರದ ಜನರೆಲ್ಲ ಈಜ್ಕೊಂಡೇ ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. 15 ದಿನದಲ್ಲಿ ಈ ಮನೆಯಲ್ಲಿ ಮದುವೆ ಸಂಭ್ರಮ ಇರಬೇಕಿತ್ತು. ಆದ್ರೀಗ ಮದುವೆ ಸೀರೆ, ಒಡವೆ, ಇನ್ವಿಟೇಷನ್ ಕಾರ್ಡ್ಗಳೆಲ್ಲ ನೀರು ಪಾಲಾಗಿವೆ. 2 ಡೇಸ್ ಬಿಫೋರೇ ಪೇಂಟ್ ಎಲ್ಲ ಹೊಡೆದಿದ್ವಿ ಮದುವೆ ಅಂತ. ಇನ್ನು 15 ಡೇಸಲ್ಲಿ ಮದುವೆ ಇದೆ. ಫುಲ್ ಹೊಸ ಡ್ರೆಸ್ಸು, ಆಮೇಲೆ ಇನ್ವಿಟೇಷನ್ಸು ಎಲ್ಲ ದೇವ್ರ ಹತ್ರ ಇಕ್ಕಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಆಚೆ ಕಡೆನೇ ಇಕ್ಕಿದ್ವಿ. ಎಲ್ಲ ಫುಲ್ಲು ಇದಾಗಿದೆ. ಎಲ್ಲ ಬೇರೆ ಮನೆಯಲ್ಲಿ ಇಕ್ಕಿದ್ದೀವಿ. ಇಡೀ ಬೆಂಗಳೂರೇ ಮಳೆಗೆ ನಡುಗಿ ಹೋಗಿದೆ. ಅನೇಕ ಕಡೆ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ BBMP ಮುಖ್ಯ ಕಚೇರಿಯ ವಾರ್ ರೂಮ್ಗೆ ಭೇಟಿ ನೀಡಿದ್ರು. ಸಮಸ್ಯೆ ಪರಿಹಾರ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದ್ರು. ಇವತ್ತು DK ಶಿವಕುಮಾರ್ ಅವರು ಈ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರು ಅವರು ಕೆಲವು ಪ್ರದೇಶಗಳಿಗೆ ಹೋಗಿ ಬರ್ತಾರೆ.
ನಾನು ಅದಾದಮೇಲೆ ಅವರಿಂದ ತಿಳ್ಕೊಂಡು ನಾನು ಮತ್ತು ಮಂತ್ರಿಗಳು MLAಗಳು ಎಲ್ಲರೂ ಕೂಡ ನಾಳಿದ್ದು ಹೋಗ್ತೀವಿ. ವರುಣಾಘಾತಕ್ಕೆ ಬೆಂಗಳೂರು ತತ್ತರಿಸಿದೆ. ಮುಂದಿನ 3 ದಿನ ಕೂಡ ಮಳೆ ಮುನ್ಸೂಚನೆ ಇದ್ದು ಜನ ಎಚ್ಚರದಿಂದ ಇರಬೇಕು. ಬ್ಯೂರೋ ರಿಪೋರ್ಟ್, TV9.